ಬಿಗ್ ಬಾಸ್ ಖ್ಯಾತಿಯ ಧ್ರುವನ್ ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಟ್ರೋಲರ್ಸ್ಗಳಿಂದ ಸಿಕ್ಕಾಪಟ್ಟೆ ಡಿಸ್ಟರ್ಬರ್ ಆಗಿರುವಂಥ ಧ್ರುವಂತ್ ಅವರು ಸದ್ಯಕ್ಕೆ ಪವರ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಸರ್, ಬಿಗ್ ಬಾಸ್ ಬಂದ ಮೇಲೆ ನಿಮ್ಮನ್ನು ನೀವು ಸಿಕ್ಕಾಪಟ್ಟೆ ಬ್ಯುಸಿ ಆಗಿರಿಸ್ಕೊಂಡ್ರಿ. ಫೋಟೋ ಶೂಟ್ ಆಗಿರ್ಬೋದು ಅಥವಾ ಒಂದು ನಿಮ್ಮನ್ನು ನೀವು ಮುಂದಿನ ಇದಕ್ಕೆ ಎಲ್ಲ ರೀತಿ ತಯಾರು ಮಾಡ್ಕೋತಿದ್ದೀರಾ. ಅದರ ನಡುವೆ ಈಗ ಸಾಮಾಜಿಕ ಜಾಲತಾಣದ ವಿರುದ್ಧ ಕೂಡ ಧ್ವನಿ ಎತ್ತಿದ್ದೀರಾ. ಏನಾಯಿತು ಸರ್ ನೀವು? ಸೊ ಇದು ನನ್ನ ಒಬ್ರದ್ದು ಸಮಸ್ಯೆ ಅಲ್ಲ, ಇದು ನಮ್ಮ ಇಂಡಸ್ಟ್ರಿಯಲ್ಲಿ ಇರೋವಂಥ ಭಾಳ ಸೀನಿಯರ್ ಆರ್ಟಿಸ್ಟ್ಗಳಿಂದ ಹಿಡಿದು ಜೆಂಟ್ಸ್ ಆಗಿರ್ಬೋದು ಅಥವಾ ವುಮೆನ್ ಆರ್ಟಿಸ್ಟ್ ಆಗಿರ್ಬೋದು, ಇವರತ್ತ ಅಲ್ಲದೆ ಈಗ ಯಾರು ಯಾವುದೇ ಕ್ಷೇತ್ರದಲ್ಲಿ ಒಂದು ಪಾಪ್ಯುಲಾರಿಟಿ ಪಡ್ಕೊಳ್ತಾ ಇದ್ದಾರೆ, ಹುಡುಗರು ಅಥವಾ ಹೆಣ್ಮಕ್ಳಾಗಿರಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಸ್ವಲ್ಪ ಆ್ಯಕ್ಟಿವ್ ಅವರ ಪ್ರತಿಭೆಗಳನ್ನೇನು ತೋರಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಕೊಡೋದು, ಕೆಟ್ಟದಾಗಿ ಮಾತಾಡೋದು, ಅವ್ರನ್ನ ಇಟ್ಕೊಂಡು ರೋಸ್ಟ್ ಮಾಡೋದಂತೆ ಟ್ರೋಲರ್ ಮಾಡಿ ಅವ್ರನ್ನ ಒಂದು ವೀಡಿಯೋ ಬೈಟ್ನ ತಗೊಂಡು ಇನ್ನೊಂದು ಇವ್ರುಗಳು ಬಂದು ಓವರ್ನೈಟ್ ಪಾಪ್ಯುಲಾರಿಟಿಗೋ ಏನೋ. ಸೊ ಇದು ಭಾಳ ಒಂದು ಮುಂಚೆ ಭಾಳ ಕಮ್ಮಿ ಇತ್ತು. ಈಗ ಬರ್ತಾ ಒಬ್ಬನ್ನ ನೋಡಿ ಮಂಕಿಡು ಅಂತ ಹೇಳ್ತಾರಲ್ಲ, ಇದನ್ನು ನೋಡಿ ಈಗ ತುಂಬ ದೊಡ್ಡ ಮಟ್ಟಿಗೆ ಇದು ಬೆಳೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಓಪನ್ ಮಾಡಿದ್ರೆ ಈಗ ನೋಡೋದೇ ಸಿಗೋದು ರೋಸ್ಟಿಂಗ್ ಅಂತೆ, ಅದಂತೆ ಇದಂತೆ. ಇದು ವಿಕೃತಿ, ಇದು ವಿಲಕ್ಷಣ. ಸೊ ಇದ್ರ ಬಗ್ಗೆ ನಾನೊಂದು ವಾಯ್ಸ್ ರೈಸ್ ಮಾಡಬೇಕಿತ್ತು. ಎಲ್ಲರೂ ಗೊಚ್ಚೆ ಕಲ್ಲೆಸಿಬಾರ್ದು ಅಂತ ಎಲ್ಲರೂ ಸುಮ್ಮನೆ ಇದ್ದರು. ಇದು ಮುಂಚೆನೇ ನಮ್ಮ ಸೀನಿಯರ್ಸ್ ಯಾರಿದ್ದರು ಇದನ್ನು ಆಗಲೇ ಒಂದು ದೊಡ್ಡ ಆ್ಯಕ್ಷನ್ ಮಟ್ಟಿಗೆ ತಗೊಳ್ತಾ ಇದ್ದಿದ್ರೆ ಇಂಥದ್ದು ಇವತ್ತು ಇಷ್ಟು ದೊಡ್ಡದಾಗಿ ಬೆಳೀತಾ ಇರಲಿಲ್ಲ. ಸೊ ಇದ್ರ ಬಗ್ಗೆ ಯಾರಾದರೂ ವಾಯ್ಸ್ ಆಗಿ ನಿಲ್ಲಬೇಕಿತ್ತು. ಸೊ ನಾನು ನಿಂತಿದ್ದೀನಿ. ಮತ್ತು ಇದು ಮುಂದೆ ಹೀಗೆ ಆಗಬಾರ್ದು. ಯಾವುದೇ ಟ್ಯಾಲೆಂಟ್ಸ್, ಈಗ ನೀವು ಯಾವುದೋ ಪ್ರತಿಭೆನೇ, ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಏನಿದೆ ನಿಮಗೆ ಹಲವಾರು ಟ್ಯಾಲೆಂಟ್ಸ್ಗಳಿಗೆ ಒಂದು ಒಳ್ಳೆ ವೇದಿಕೆನ ಕೊಟ್ಟಿದೆ. ಸೊ ಇದರಿಂದ ಕೆಲವ್ರನ್ನ ಗುರುತಿಸಿ ಒಳ್ಳೊಳ್ಳೆ ವೇದಿಕೆಗಳು ಸಿಗ್ತದೆ ಅವ್ರನ್ನ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ನೀವು ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಸಾಹಿತ್ಯ, ಸಂಗೀತ, ನೃತ್ಯ, ನಟನೆ ಅಥವಾ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾಗಿರಲಿ ಅಥವಾ ಮಹಾನ್ ಸಾಧಕರು ಯಾರಿದ್ದಾರೆ ಅವ್ರನ್ನ ಕೂರಿಸ್ಕೊಂಡು ಒಂದು ಏನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಂತ ಹೇಳ್ತಾರೆ ಅವ್ರನ್ನ, ಯೂಟ್ಯೂಬ್ ಅಂತ, ಅವರ ಇಂಟರ್ವ್ಯೂನ ತಗೊಂಡು ಸಮಾಜಕ್ಕೆ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಡೋ ಅಂಥ ತುಂಬ ಒಳ್ಳೆ ಕೆಲಸಗಳು ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ನಿಮಗೆ ಏನಾಗಿತ್ತು ಸರ್ ಪರ್ಟಿಕ್ಯುಲರ್ ಆಗಿ? ನಿಮಗೆ ಯಾವ ಥರ ಟ್ರೋಲರ್ಸ್ಗಳಿಂದ ಕಿರಿಕಿರಿ ಆಗಿತ್ತು, ಏನೆಲ್ಲ? ನನಗೂ ಸೇರಿಸಿ ಈ ಬ್ಯಾಡ್ ಕಮೆಂಟ್ಸು, ಬ್ಯಾಡ್ ಟ್ರೋಲಿಂಗ್, ನಮ್ಮ ಹೆಸರು ತೆಗೆದು ಧ್ರುವಂತ ಮತ್ತು ಕೆಲವು ಪದಗಳನ್ನು ಬಳಕೆ ಮಾಡೋದು, ಇದೆಲ್ಲ ಒಳ್ಳೆಯದಲ್ಲ. ಯಾಕಂತಂದರೆ ನಾವು ಇವತ್ತು ಏನು ಸೆಲೆಬ್ರಿಟಿ ಅಂತ ಆಗಿದ್ದೀವಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಏನು ಗುರುತಿಸ್ಕೊಂಡಿವಿ ಅದು ಒಂದು ರಾತ್ರಿ ಊಟ ಮಾಡಿ ಮಲಗಿ ಬೆಳಿಗ್ಗೆ ಎದ್ದ ತಕ್ಷಣ ಆಗಿರುವಂಥದ್ದಲ್ಲ. ಸೊ ಇದಕ್ಕೆ ನಮ್ಮದೇ ಆದಂಥ ಒಂದು ಹಾರ್ಡ್ ವರ್ಕ್ ಇದೆ, ತ್ಯಾಗಗಳಿದೆ, ನಾವು ಬಿಟ್ಟು ಬಂದಿರೋದು ಸುಮಾರು, ಅದಕ್ಕೆ ಸ್ಟ್ರಗಲ್ ಇದೆ. ಇಟ್ ಈಸ್ ನಾಟ್ ಇದನ್ನು ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಇಷ್ಟು ಲೈಕಿಂಗ್ಸ್ ಬರುತ್ತೆ, ಅದರಿಂದ ಒಂದು ರೆವೆನ್ಯೂ ಜನ್ರೇಟ್ ಆಗುತ್ತೆ ಅಂತ ಯಾರೋ ಯಾವುದೋ ಒಂದು ವೇದಿಕೆಯಲ್ಲಿ ಪಾಪ್ಯುಲರ್ ಇರೋರನ್ನ ತಂದು ಈ ರೀತಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಸರಿ ಇಲ್ಲ. ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀನಿ. ಸೊ ಸರ್, ಇದರ ಜೊತೆಗೆ ನಿಮ್ಮ ಗಂಡು ಮಕ್ಕಳು ಒಂಥರ ಈ ಥರ ಟ್ರೋಲರ್ಸ್ಗಳು, ರೋಸ್ಟರ್ಸ್ಗಳಿಂದ ಅನುಭವಿಸ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಡೀಪ್ ಫೇಕ್ ಆಗಿರ್ಬೋದು, ಮೂಲಕ ಈ ರೀತಿ ಮಾಡ್ತಿದ್ದಾರೆ. ಇತ್ತೀಚೆಗೆ ರುಕ್ಮಿಣಿ ವಸಂತ್ ಆಗಿರ್ಬೋದು, ರಶ್ಮಿಕಾ ಮಂದಣ್ಣ ಆಗಿರ್ಬೋದು, ಸಾಕಷ್ಟು ನಟಿಯರಿಗೆ ಎಸ್ಪೆಷಲಿ ಈ ಥರ ಮಾಡಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ನಾನು ಇದನ್ನೇ ಹೇಳ್ತಾ ಇರೋದು. ಇದನ್ನೆಲ್ಲ ಈಗ ಏನು ನಾವು ಅಕ್ಯುಮುಲೇಟ್ ಮಾಡ್ತಿದ್ದೀವಿ, ವಾಟ್ ಆರ್ ದಿ ಆ್ಯಂಟಿ ಸೋಷಲ್ ಅಥವಾ ಆ್ಯಂಟಿ ಸೊಸೈಟಿ ಅಥವಾ ಆ್ಯಂಟಿ ಪರ್ಸ್ನಲ್ ಇದು ಹೋಗ್ತಾ ಇದೆ. ಆ್ಯಂಡ್ ನಮ್ಮ ದೊಡ್ಡ ದುರ್ಭಾಗ್ಯ ಏನಂತಂದರೆ ಯಂಗ್ಸ್ಟರ್ಸೇ ಮಾಡ್ತಿರೋದು. ಇವತ್ತು ಯಂಗ್ಸ್ಟರ್ಸ್ ಒಂದು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಬೇಕು. ಆ್ಯಂಡ್ ನಮ್ಮ ದೇಶದ ಯಂಗ್ಸ್ಟರ್ಸ್ಗಳು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಬೇಕು. ಅಥವಾ ಅವರು ಈಗ ನೋಡಿ, ಇವತ್ತು ಎಷ್ಟೋ ಮಕ್ಕಳು ಇವತ್ತು ಹೌದು ಮನೇಲಿ ಏನೇನೋ ಕಷ್ಟ ಇರುತ್ತೆ, ಬೆಳಿಗ್ಗೆಯಿಂದ ಸ್ವಿಗ್ಗಿ, ಝೊಮ್ಯಾಟೋಸ್, ಫ್ಲಿಪ್ಕಾರ್ಟ್ ಆಗಲಿ, ನಿಮ್ಮ ಅಮೆಝಾನ್ಸ್ ಆಗಲಿ, ಮನೆಯಿಂದ ಮನೆಗೆ ಎಷ್ಟು ಕಷ್ಟಪಟ್ಟು ಹೋಮ್ ಡೆಲಿವರಿ ಕೊಟ್ಟು ಅವರೊಂದು ಸರ್ವಿಸ್ ಕೊಡ್ತಾ ಇದ್ದಾರೆ. ಈಗ ಹೋಟೆಲ್ಸಲ್ಲಿ ಎಷ್ಟು ಮಕ್ಕಳು ಕೆಲಸ ಮಾಡ್ತಾಯಿದ್ದಾರೆ, ಸ್ಪಾ, ಸಲೂನಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವರೆಲ್ಲ ಇಂಥ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಸಂಪಾದನೆಗೆ ಒಂದು ಒಳ್ಳೆ ದಾರಿನ ಅವ್ರು ಚೂಸ್ ಮಾಡ್ಕೊಂಡಿದ್ದಾರೆ. ಇದನ್ನು ಬಿಟ್ಟು ಈಗ ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ರೆವೆನ್ಯೂ ಬರುತ್ತೆ ಅಂತ ಹೇಳಿ ಆ ಲೈಕಿಂಗ್ಸ್ಗೋಸ್ಕರ ಮಾನ ಮರ್ಯಾದೆನ ಬಿಟ್ಟು ಬಾಯಿಗೆ ಬಂದಾಗೆ ಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಅದನ್ನು ಆ್ಯಂಡ್ ಇನ್ನೂ ಕೀಳ ಒಂದು ವಿಷಯ ಏನು ಅಂತಂದರೆ, ನೀಚ ವಿಷಯ ಏನು ಅಂತಂದರೆ, ಇವ್ರುಗಳಿಗೆ ಕ್ಲಾಪ್ಸು, ಇವ್ರಿಗೆಲ್ಲ ಭಾಳ ಸಪೋರ್ಟು, ಥಮ್ಸಪ್ ಎಲ್ಲ, ನೀನು ಮಾಡ್ತಾ ಇರೋದು ಭಾಳ ಒಂದು ಒಳ್ಳೆ ಕೆಲಸ ಅಂತ. ಎಲ್ಲಿಗೆ ಹೋಗ್ತಾಯಿದೆ ಸೊಸೈಟಿ? ಇವತ್ತು ಬೇರೆಯವರ ಮನೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಥವಾ ನಮಗೆ ಈ ರೀತಿ ಮಾಡೋರು ನಾಳೆ ಅವ್ರ ಮನೆಗೂ ಬರ್ತಾರೆ. ಇದನ್ನು ಇವತ್ತು ತಡಿಲಿಲ್ಲ ಅಂತಂದರೆ ಇದು ಎಲ್ಲರ ಮನೆಗೂ ಬರುತ್ತೆ. ಸೊ ಅದನ್ನು ಇದೇ ಪಾಯಿಂಟಲ್ಲಿ ಅದನ್ನು ನಿಲ್ಲಿಸೋ ಅಂಥದ್ದು ಕೆಲಸ ಆಗಬೇಕು. ಸೊ ಈ ರೀತಿ ಇದನ್ನೇ ಒಂದು ಭಾಳ ಅಚೀವ್ಮೆಂಟು. ಆಮೇಲೆ ಏನಂತಂದರೆ, ಟ್ರೋಲರ್ಸ್ಗಳಿಂದ ನೀವು ಉಳ್ಕೊಳ್ಳೋದಕ್ಕೆ ಸಾಧ್ಯನಾ, ಅದು ಇದು ಅಂತ. ಸೊ ನನಗೆ ಕಾನೂನಿಂದ ಭಾಳ ಒಳ್ಳೆ ರ್ಯಾಪಿಡ್ ರೆಸ್ಪಾನ್ಸ್ ಸಿಕ್ತು. ನನಗೆ ನಮ್ಮ ಸೈಬರ್ ಕ್ರೈಮಿಂದ ಅವ್ರು ಸಿಕ್ತು. ಮತ್ತು ನಿಮ್ಮಂಥ ಮಾಧ್ಯಮ ಮಿತ್ರರು ಇಮಿಡಿಯೇಟ್ ಇದನ್ನು ಯಾವಾಗ ನಾನು ವಾಯ್ಸ್ ರೈಸ್ ಮಾಡಿದೆ, ನನಗೆ ಇಮಿಡಿಯೇಟಾಗಿ ಎಲ್ಲರೂ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತು ಇದನ್ನು ಈಗ ಯಾರಾದರೂ ಒಬ್ಬರು ಬೇಕಿತ್ತು ಇದ್ರ ಬಗ್ಗೆ ವಾಯ್ಸ್ ತೆಗೆಯೋದು. ಸೊ ನಾನು ಯಾವಾಗ ತೆಗೆದಾಗ ಫಸ್ಟ್ ಅಟ್ಯಾಕ್ ನನಗಾಗುತ್ತೆ ಅಂತ ಗೊತ್ತಿತ್ತು ಬಟ್ ಐ ಆಮ್ ರೆಡಿ ಟು ಫೇಸ್. ಐ ಹ್ಯಾವ್ ಅ ಗಟ್.
ಸೊ ನಾವು ಫೇಸ್ ಮಾಡಿ ಆಮೇಲೆ ಸಿಕ್ಕಿದಂಥ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಈಗ ನೋಡಿ, ನಾನೀಗ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಸೈಬರ್ ಕ್ರೈಮಿಂದ ನಾವು ಕೊಟ್ಟಿರುವಂಥದ್ದು. ನೋಡಿ, ಇವ್ರುಗಳೇ ಈಗ ಮಾಡಿರೋದು. ಯಾರು? ಅರ್ಜುನ್ ಅಂತೆ. ಇವರೆಲ್ಲ ಭಾಳ ಸಾಧಕರು, ಇವರು ಭಾಳ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ. ಅರ್ಜುನ್ ಅಂತೆ. ಆಮೇಲೆ ಇವನು ಯಾರು ನೋಡಿ, ಇವರೆಲ್ಲ ಮಾಡಿರೋವಂಥದ್ದು. ಈಗ ನೀವು ನೋಡಿ, ಈ ವಿಡಿಯೋ ಸಿಗಲ್ಲ ನಿಮಗೆ, ಬೇರೆದೇ. ಈಗ ಅದನ್ನು ಇದು ಮಾಡಿದ್ರೆ ನಿಮಗೆ ಬೇರೆ ಯಾವುದೋ ವೀಡಿಯೋಗಳೆಲ್ಲ ಬರುತ್ತೆ ಈಗ. ಸೊ ಇದನ್ನು ಎಲ್ಲರೂ ಮಾಡಿದ್ರೆ ಇದನ್ನು ನಿಲ್ಲಿಸ್ಬೋದು. ನೆಕ್ಸ್ಟ್ ಯಾವುದೇ ಒಂದು ಚಿಕ್ಕ ಪ್ರತಿಗೆ, ಈಗ ನೆಕ್ಸ್ಟ್ ಬರೋ ಮಕ್ಕಳಾಗಲಿ, ಈಗ ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ, ಈಗ ನೀವೇ ಹೋಗ್ತೀರಿ ಅಂತ ಅಂದ್ಕೊಳ್ಳಿ. ಇವತ್ತು ಯಾವುದೋ ಒಂದು ಮಾಧ್ಯಮದಲ್ಲಿ ಈಗ ನೀವು ಈಗ ಕೆಲಸ ಮಾಡಿ ನೀವು ಗುರ್ತಿಸ್ಕೊಂಡು ಈಗ ನಾಳೆ ಈಗ ನೀವು ಹೋದ್ರಿ ಅಂತ ಅಂದ್ಕೊಳ್ಳಿ. ನಾಳೆ ಈಗ ಇಂಥವ್ರು ನೀವು ಒಳಗಡೆ ಇರಬೇಕಾದ್ರೆ ಅಥವಾ ನೀವು ಹೊರಗಡೆ ಬಂದಮೇಲೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಅವ್ರು ಯಾರನ್ನ ಸಪೋರ್ಟ್ ಮಾಡ್ತಾರೆ ಮಾಡಲಿ, ಅದರದ್ದು ಬದಲಾಗಿ ಸಪೋರ್ಟ್ ಮಾಡೋ ಬರದಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ವೀಡಿಯೋಗಳನ್ನು ಮಾಡೋದು, ಅದನ್ನು ಬೇರೆ ರೀತಿ ಪೋಟ್ರೈ ಮಾಡೋದಕ್ಕೆ ನೋಡೋದು, ನಿಮ್ಮ ಮನೆಯವ್ರಿಗೆಲ್ಲ ಹೇಗಾಗುತ್ತೆ ನೋಡಿದಾಗ. ಮನೇಲಿ ಏನು ಕಳಿಸಿರ್ತಾರೆ, ನನ್ನ ಮಗು ಒಂದು ಒಳ್ಳೆ ಹೆಸರು, ಸ್ಥಾನಮಾನ, ಗೌರವನ ತಗೊಂಡು ಬರಲಿ ಅಂತ ಈ ರೀತಿ ಇವತ್ತು ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗಾದರೂ ಒಂದು ಬೇಜಾರಾಗೇ ಆಗುತ್ತೆ. ಸರ್, ಇವಾಗ ಒಂದು ಕಡೆ ಈ ರೀತಿಯ ಟ್ರೋಲರ್ಸ್ಗಳು, ರೋಸ್ಟರ್ಸ್ಗಳದ್ದು, ಬಟ್ ಈ ಜೆನ್ಜಿ ಜನ್ರೇಷನಲ್ಲಿ ಸೋಷಿಯಲ್ ಮೀಡಿಯಾ ಅವಶ್ಯಕತೆ ಇದೆ, ಬಟ್ ಅದನ್ನು ಬೇರೆ ಥರ ದುರುಪಯೋಗ ಪಡಿಸ್ಕೋತಿದ್ದಾರೆ ಅಂತ ಅನ್ನಿಸ್ತಿಲ್ವ? ಹೌದು. ಈಗ ನೋಡಿ, ಎಕ್ಸ್ಪ್ಲಿಸಿಟ್ ಕಂಟೆಂಟ್. ಈಗ ನಾನು ಅದನ್ನೇ ಹೇಳ್ತಾ ಇರೋದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನೋ ಅರಿವಿಲ್ಲ. ಇವತ್ತು ಲೈಕಿಂಗ್ ಕಮೆಂಟ್ಸ್ಗೋಸ್ಕರ ಎಲ್ಲವನ್ನು ಬಿಟ್ಟು, ಈಗ ನೋಡಿ ಸ್ವಲ್ಪ, ನಾನು ಎಲ್ಲರೂ ಅಂತ ಹೇಳಲ್ಲ, ಈಗ ಕೆಲವರು ಏನು ಮಾಡ್ತಾಯಿದ್ದಾರೆ, ಎಕ್ಸ್ಪ್ಲಿಸಿಟ್ ಕಂಟೆಂಟಿಗೆ ಹೋಗ್ತಾ ಇದ್ದಾರೆ. ಓಕೆ, ಇನ್ನು ಕೆಲವರು ಈ ದ್ವೇಷ ಬಗ್ಗೆ ಮಾತಾಡೋದು ಅಥವಾ ಒಂದು ಈ ರೀತಿ ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಕಲರ್ ವೇಷಗಳನ್ನು ಹಾಕ್ಕೊಂಡು ಹುಚ್ಚುಚ್ಚರಂಗೆ ಆಡಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ. ಈಸ್ ದಿಸ್ ದ ವೇ ದ ಯೂತ್ಸ್ ಆರ್ ಸಪೋಸ್ ಟು ಗೋ? ಒಂದು ಯೂತ್ಸ್ ಅಂತ ಅಂದರೆ ಒಂದು ಕಂಟ್ರಿ ಅಥವಾ ಒಂದು ರಾಜ್ಯದ ಒಂದು ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿರ್ತಾರೆ. ಇವ್ರುಗಳು ಪೊಟ್ರೆ ಮಾಡಿದಾಗ ಈ ರೀತಿ ಆದಾಗ ವೇರ್ ವಿ ಆರ್ ಟೇಕಿಂಗ್. ಈಗ ನಾವು ಚಿಕ್ಕವರಿರಬೇಕಾದ್ರೆ ಟಿ ವಿಲಿ ಮತ್ತು ನಮ್ಮ ಸ್ಕೂಲಲ್ಲಿ ಏನು ತೋರಿಸಿದ್ರು, ಯಾರಾದರೂ ಆ ರೀತಿ ಯಾವುದು ಸ್ಪೋರ್ಟ್ಸಲ್ಲಾಗಲಿ ಯಾವುದ್ರಲ್ಲಾಗಲಿ ನಾವೊಂದು ಇಂಥ ವ್ಯಕ್ತಿಗಳಾಗಬೇಕು ಅಂತ ನಾವು ಬಂದ್ವಿ. ಸೊ ಅದ್ರ ಬಗ್ಗೆ ಕಷ್ಟಪಡ್ತಿದ್ವಿ. ನಮ್ಮದು ಇಷ್ಟು ಚಿಕ್ಕ ಸಾಸಿವೆಯಷ್ಟು ಇಲ್ಲ ನಮ್ಮ ಸಾಧನೆ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ. ಆದರೆ ಈಗ ನಮಗೆ ಸಪೋರ್ಟ್ ಮಾಡದಿದ್ರೂ ಪರವಾಗಿಲ್ಲ, ಈ ರೀತಿ ಆದಾಗ ಆಮೇಲೆ ಯೂತ್ಸ್ಗಳು ಈ ರೀತಿ ಆಗಬೇಕು. ಅವ್ರು ಯಾವುದಾದ್ರೊಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅವರಲ್ಲಿ ಸಾಧನೆ ಮಾಡಿ ತಂದೆ ತಾಯಿಗೆ, ಅವ್ರ ಗುರು ಹಿರಿಯರಿಗೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಹೆಸರು ತಂದು ಕೊಡುವಂಥ ಕೆಲಸ ಮಾಡಬೇಕು. ಇದು ಏನಾಗ್ತದೆ ಇವತ್ತು ಸೋಷಲ್ ಮೀಡಿಯಾದಲ್ಲಿ? ಏನಾಗ್ತದೆ, ಬ್ಯಾಡ್ ಕಮೆಂಟ್ಸು, ಹುಚ್ಚುಚ್ಚರಂಗೆ ಆಡೋದು. ಆಮೇಲೆ ಯಾರಾದರೂ ಒಂದು ಹೆಣ್ಣು ಮಗು ಯಾರಾದರೂ ಒಂದು ಒಳ್ಳೆ ನಮ್ಮ ಇಂಡಿಯನ್ ಅಟೈರಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರೆ ಕೆಳಗಡೆ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಹಾಕೋದು. ಇದ್ರ ಬಗ್ಗೆ ವಾಯ್ಸ್ ಎತ್ತಲೇಬೇಕು. ಹೆಣ್ಮಕ್ಳಿಗೆ ಕಷ್ಟ ಅಂದರೆ ಗೊಚ್ಚೆ ಕಲ್ಲಿಸೋದು ಬೇಡ ಅಂತ ಸುಮ್ಮನೆ ಇದ್ದಾರೆ. ಬಟ್ ನಾನು ಎಲ್ಲರೂ ಪರವಾಗಿ ಇದ್ರ ಬಗ್ಗೆ ವಾಯ್ಸ್. ಸರ್, ಇವಾಗ ಸಾಮಾನ್ಯವಾಗಿ ರೇಪ್, ಮರ್ಡರ್ ನಡೀತಾ ಇದೆ, ಬಟ್ ಸಾಮಾಜಿಕ ಜಾಲತಾಣದಲ್ಲಿ ಈ ಟ್ರೋಲರ್ಸ್, ರೋಸ್ಟರ್ಸ್ ಮಾಡುವ ಇದು ಕೂಡ ಒಂದು ರೀತಿ ಅತ್ಯಾಚಾರ ಅಂತ ಹೇಳ್ಬೋದು. ಹೌದು, ಮೆಂಟಲಿ ಇಟ್ಸ್ ಅ ಮೆಂಟಲ್ ಹರಾಸ್ಮೆಂಟ್. ಇದು ಫಿಸಿಕಲಿ ಅಲ್ಲ, ಮೆಂಟಲ್ ಹರಾಸ್ಮೆಂಟ್, ಮಾನಸಿಕ ಅತ್ಯಾಚಾರ ಅಂತ ಹೇಳ್ತಾರೆ ಇದಕ್ಕೆ. ಹೌದು. ಸೊ ಇದು ತಪ್ಪು, ಇದನ್ನ ತಡಿಬೇಕು. ಮತ್ತು ಇದು ಇನ್ನೂ ಜಾಸ್ತಿ ಆಗ್ತಾ ಹೋದರೆ ಇದೆಯಲ್ಲ, ಯಾವುದೇ ಮಕ್ಕಳು ಯಾವುದೇ ಕ್ಷೇತ್ರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡೋದೇ ಕಷ್ಟ ಆಗೋಗುತ್ತೆ. ಅವ್ರದ್ದು ಯಾವುದಾದ್ರೂ ಒಂದು ನಾನು ಇಂಥದ್ದು ಕೆಲಸ ಮಾಡಿದ್ದೀನಿ ಅಂತ ಒಂದು ಹಾಕೊಳ್ಳೋದಕ್ಕೇ ಭಯ ಆಗುತ್ತೆ ಇಂಥವ್ರಿಂದ. ಸೊ ಇದೇನಾಗುತ್ತೆ, ಒಬ್ಬರಿಂದ ಒಬ್ಬರು ಮಲ್ಟಿಪ್ಲೈ ಆಗಬಾರ್ದು. ಇದನ್ನು ಯಾರು ಮಾಡ್ತಾಯಿದ್ದಾರೋ ಅವ್ರಿಗೆ ಸಮನಾದಂಥ ಶಿಕ್ಷೆ, ಇವ್ರನ್ನ ಸಪೋರ್ಟ್ ಮಾಡಿ ಕ್ಲಾಪ್ಸು, ಇನ್ಸ್ಟಾ ಇವ್ರಿಗೆ ಥಮ್ಸಪ್ ಕೊಡ್ತಾರಲ್ಲ, ಇವ್ರಿಗೂ ಸಮನಾದಂಥ ಶಿಕ್ಷೆ ಆಗಬೇಕು. ಯಾಕಂತಂದರೆ ನೋಡಿ, ಇದು ಅವರ ಮಕ್ಕಳೀಗ ನೆಕ್ಸ್ಟ್ ಅವರ ಚಿಕ್ಕ ಮಕ್ಕಳು ಯಾವುದಾದ್ರೂ ಕ್ಷೇತ್ರದಲ್ಲಿ ಮಾಡಿದಾಗ ಬೇರೆಯವ್ರು ಅವ್ರು ಮಾಡಿದಾಗ ಹೇಗೆ ಅನಿಸುತ್ತೆ? ಅದು ಯಾಕೆ ಬೇರೆಯವ್ರ ಮಕ್ಕಳಿಗೆ ಅದು ಅನಿಸಲ್ಲ ಅವ್ರಿಗೆ? ಸೊ ನನ್ನ ಏನು ಅಂತ ಅಂದರೆ, ನನಗೆ ಇಟ್ಸ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಗೆಟಿಂಗ್ ದಿಸ್ ರೆಸ್ಪಾನ್ಸ್ ಇದಕ್ಕೆ. ಮತ್ತು ಇನ್ನು ನೆಕ್ಸ್ಟ್ ಏನಂತಂದರೆ, ಪಬ್ಲಿಕ್ಗಳಿಗೆ ಇಂಥದ್ದು ನೋಡಿದ ತಕ್ಷಣ ಯಾರಾದರೂ ಅವವಾಚ್ಯ ಅಥವಾ ಯಾರೇ ಆಗಿರಲಿ, ಹೆಣ್ಮಕ್ಳು ಗಂಡ್ಮಕ್ಳು ಯಾರೇ ಆಗಲಿ, ಒಂದು ಒಳ್ಳೆ ಕೆಲಸ ಮಾಡ್ತಾಯಿರ್ಬೇಕಾದ್ರೆ ಅವ್ರ ಬಗ್ಗೆ ಕೆಟ್ಟ ಕಮೆಂಟ್ಸ್ ಹಾಕೋದು ಈ ರೀತಿ ಬಂದಾಗ ಆಗಲೇ ಅವ್ರದ್ದೇ ಭಾಷೆಯಲ್ಲಿ ಉಗಿದು ಅದನ್ನು ಅಲ್ಲೇ ನಿಲ್ಲಿಸಬೇಕು. ಯಾಕಂತಂದರೆ ಇವತ್ತು ಅವ್ರನ್ನ ನಿಲ್ಲಿಸಲಿಲ್ಲ ಅಂತ ನಾಳೆ ಅವರ ಮಕ್ಕಳು ಬರುತ್ತೆ. ಇಂಥ ಒಂದು ಆ್ಯಂಟಿ ಸೋಷಲ್ ಬೆಳವಣಿಗೆನ ನಿಲ್ಲಿಸಬೇಕು. ಸೊ ಐ ಆಮ್ ರೈಸಿಂಗ್ ಅ ವಾಯ್ಸ್ ಅಗೇನ್ಸ್ಟ್. ಸರ್, ಕೊನೆಯದಾಗಿ ಈಗ ನಿಮ್ಮ ಈ ಧ್ವನಿಗೆ ನಮ್ಮ ಸ್ಯಾಂಡಲ್ವುಡ್ ಆಗಿರ್ಬೋದು, ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಯಾವ ಥರ ಸಪೋರ್ಟಿವ್ ಆಗಿ ನಿಂತಿದ್ದಾರೆ? ಕಾಲ್ಸ್ ಬರೋದಾಗಿರ್ಬೋದು ಅಥವಾ ನಿಮ್ಮ ಕೆಲಸ ಬಂತು ನಮ್ಮ ಬಿಗ್ ಬಾಸಿಂದಾನೇ ಕೆಲವ್ರದ್ದು ಬಂತು ಫೋನ್.
ಅವ್ರು ಹೇಳಿದ್ರು, ನಾವು ಹೆಣ್ಮಕ್ಳಾಗಿ ಕೆಲವನ್ನ ಹೇಳ್ಕೊಳ್ಳೋದಕ್ಕಾಗಲ್ಲ ನಾವು ಮೀಡಿಯಾ ಮುಂದೆ, ಈ ರೀತಿ ಎಲ್ಲ ಗಿಮೆಂಟ್ಸ್ ಎಲ್ಲ ಹಾಕ್ತಾರೆ ಅಂತ. ಬಟ್ ಧ್ರುವ, ನೀವು ವಾಯ್ಸ್ ಎತ್ತಿದ್ದೀರಿ, ವಿ ಆರ್ ವೆರಿ ಪ್ರೌಡ್ ಆಫ್ ದಿಸ್. ಆಮೇಲೆ ಬೇರೆಯವ್ರದ್ದು ಕೂಡ ಮ್ಯಾಸಿವ್ ಆಗಿ ನನಗೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಇದ್ರ ಬಗ್ಗೆ ಮುಂಚೆ ಎತ್ತಬೇಕಿತ್ತು ಇದು, ಬಟ್ ಇಷ್ಟು ದೊಡ್ಡದಾಗಿ ಯಾರು ಮಾಡ್ತಾ ಇರಲಿಲ್ಲ. ಸೀಕ್ರೆಟಾಗಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ FIR ಇದು ಮಾಡಿ ಸೀಕ್ರೆಟಾಗಿ ಬರ್ತಿದ್ರು, ಯಾರಿಗೂ ಗೊತ್ತಾಗೋದು ಬೇಡ ಅಂತ. ಬಟ್ ಇಲ್ಲ, ಇದು ಗೊತ್ತಾಗಬೇಕು. ನಾನು ಡಿಪಾರ್ಟ್ಮೆಂಟ್ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಯಾರನ್ನೆಲ್ಲ ಈ ರೀತಿ ಒಂದು ಆ್ಯಂಟಿ ಸೋಷಲ್ ಇಂಥ ಕಲ್ಪ್ರಿಟ್ಸ್ ಇದ್ದಾರೆ, ಇವ್ರನ್ನ ಇಂಥ ಮನೋವಿಕೃತಿ ಈ ರೀತಿ ಸೋಷಲ್ ಮೀಡ್ಯಾದಲ್ಲಿ ಇದು ಮಾಡ್ತಾರೆ, ಅಥವಾ ಅವಾಚ್ಯ ಶಬ್ದಗಳನ್ನು ಬಳಸೋದು, ತಾಯಿ ತಂದೆ ಅಕ್ಕ ತಂಗಿ ಅಂತ ಮಾಡ್ತಾರೆ, ಇವ್ರನ್ನ ನೀವು ಎಕ್ಸ್ಪೋಸ್ ಮಾಡಿ. ಇವ್ರನ್ನ ಹಿಡ್ದಿದ್ದೀರಾ, ನಿಮಗೆ ಈ ರೀತಿ ಶಿಕ್ಷೆ ಆಗ್ತದೆ ಅಂತ ನ್ಯೂಸ್ ಇವ್ರನ್ನ ಕರೆಸಿ ಇವ್ರನ್ನ ಎಕ್ಸ್ಪೋಸ್ ಮಾಡಿ. ನೆಕ್ಸ್ಟ್ ಟೈಮು ಸೋಷಲ್ ಮೀಡ್ಯಾನ ಯಾರಾದರೂ ಈ ರೀತಿ ಯೂಸ್ ಮಾಡೋಕ್ಕೆ ಮುಂಚೆ ಕೈ ನಡಗಬೇಕು, ಆ ರೀತಿ ಒಂದು ಮಾಡಬೇಕು ಅಂತ. ಸೊ ವಿ ಆರ್ ಡೂಯಿಂಗ್ ಇಟ್. ಮುಂದಿನ ಸ್ಟೆಪ್ ಏನು ಸರ್? ಈಗ ನಾವು ಯಾರ್ಯಾರ ಬಗ್ಗೆ ಈ ರೀತಿ ಮಾಡಿದ್ದಾರೆ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ಸೈಬರ್ ಕ್ರೈಮ್ ಇಸ್ ವೆರಿ ಕೋಆಪ್ರೇಟಿವ್. ಸೊ ಮೆಟಾಗಿ ಹೋಗುತ್ತೆ, ದೆರ್ ಇಸ್ ಅ ಪ್ರೋಸೆಸ್. ಸೊ ಇವ್ರನ್ನ ಲೊಕೇಶನ್ ಎಲ್ಲ ಟ್ರೇಸ್ ಮಾಡಿ, ಇನ್ನು ಬ್ಯಾಡ್ ಕಮೆಂಟ್ಸ್ ಯಾರೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಮಾನಿಟರ್ ಆಗುತ್ತೆ. ಅವ್ರನ್ನ ಲೊಕೇಶನ್ ಸಮೇತ ಟ್ರ್ಯಾಪ್ ಮಾಡಿ ಅವ್ರನ್ನ ಕರೆಸಿ ಮುಂದೆ ಕಾನೂನು ಪ್ರಕಾರ ಏನು BNS ಪ್ರಕಾರ ಏನು ಅವ್ರ ಮೇಲೆ ಆ್ಯಕ್ಷನ್ಸ್ ಇದೆ. ಈಗ ಆಲ್ರೆಡಿ ನಮ್ಮ ಲಾಸ್ಟ್ ಕೆಲವರು, ನನ್ನ ಹೆಸರು ತಗೊಳ್ಳೋದು ಬೇಡ, ಅವ್ರ ಮೇಲೆ ಅರೆಸ್ಟ್ ಆಗಿ ಈಗ ಕೋರ್ಟ್ಗೆ ಅಲಿತಾ ಇದ್ದಾರೆ ಅವರು ಆಲ್ರೆಡಿ. ಸೊ ದೇ ಆರ್ ಸಫರಿಂಗ್. ಎಷ್ಟು ಜನರ ಮೇಲೆ ಇದಾಗಿದೆ ಸರ್ ನಿಮಗೆ ಬಂದಿರೋ? ಈಗ ಸುಮಾರು ನಾನು ಒಂದು 4 ಜನರದ್ದು ಮೇಲೆ ಮಾಡಿದ್ದೀನಿ. ಸೊ ನನ್ನ ಈಗ ಸ್ನೇಹಿತರು ಯಾರು, ನಂದು ಇದು ಬಂದ ಮೇಲೆ ಒಂದು 3 ಜನ, ಅದರಲ್ಲಿ ಒಂದು 2-3 ಜನ ಸಿಗಾಕೊಂಡಿದ್ದಾರೆ ಈಗ ಆಲ್ರೆಡಿ. ಸೊ ಅವ್ರ ಮೇಲೆ ಪ್ರೋಸೆಸ್ ಆಗ್ತದೆ. ಇನ್ನು ಕೆಲವರು ಸಿಗಾಕೊಳ್ಳೋದರಲ್ಲಿದ್ದಾರೆ. ನೋಡಿದ್ರಲ್ಲ, ಸೋಷಲ್ ಮೀಡಿಯಾ ಅತಿಯಾದರೆ ಏನಾಗುತ್ತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಡ್ಕೊಂಡು ಬರುವಂಥ ಒಂದಿಷ್ಟು ಪ್ರಕರಣಗಳನ್ನು ನಾವು ಗಮನಿಸಿದರೆ ಗೊತ್ತಾಗುತ್ತೆ. ಸಾಮಾಜಿಕ ಜಾಲತಾಣವನ್ನು ಒಳ್ಳೆ ಇದಕ್ಕೆ ಬಳಸ್ಕೋಬೇಕು ಅಂತ ಪ್ರತಿ ಬಾರಿ ಕನ್ನಡ ಚಿತ್ರರಂಗದ ಸಾಕಷ್ಟು ಕಲಾವಿದರು ಹೇಳಿದರೂ ಕೂಡ ಅದನ್ನು ಯಾವುದನ್ನು ಕೂಡ ತಲೆಗಾಕಂದೆ ಕೆಲವೊಂದು ಕಿಡಿಗೇಡಿಗಳು, ಈ ಟ್ರೋಲರ್ಸ್ಗಳು ಜೊತೆಗೆ ರೋಸ್ಟರ್ಸ್ಗಳು ಕೆಟ್ಟ ಹಾದಿಯನ್ನು ಹಿಡಿಯುತ್ತಿದ್ದಾರೆ. ಸದ್ಯಕ್ಕೆ ಇದರ ವಿರುದ್ಧವಾಗಿ ನಟ ಧ್ರುವಂತ್ ಅವರು ಧ್ವನಿ ಎತ್ತಿದ್ದಾರೆ. ಸೈಬರ್ ಕ್ರೈಮ್ ಕೂಡ ಮೆಟ್ಟಿಲೇರಿರುವಂಥ ಒಳ್ಳೆಯ ರೀತಿಯ ಅದಕ್ಕೆ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.